ನೋಡುತ್ತಿದ್ದಂತೆ ಕುಸಿದು ಬಿದ್ದು ಬೃಹತ್ ಆದ ಕಟ್ಟಡ 5 ಅಂತಸ್ತಿನ ಕಟ್ಟಡ ಕುಸಿತಕ್ಕೆ ಧಾರವಾಡ ಗಡಗಡ ಮಂಗಳವಾರ ಕುಸಿದ ಧಾರವಾಡದ ಕಟ್ಟಡಕ್ಕೆ 7 ಜನರ ಬಲಿ ನೂರಾರು ಮಂದಿ ಕಟ್ಟಡದ ಅವಶೇಷಗಳ ಅಡಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಸಂಬಂಧಿಕರ ಕಟ್ಟಡ ನೆಲೆಸಮ ಮುಗಿಲು ಮುಟ್ಟಿದೆ ಧಾರವಾಡಿಗರ ಆಕ್ರಂದನ ಇದು ಇವತ್ತಿನ ವಿಶೇಷ ಧಾರವಾಡ ದುರಂತ ನಾನು ವೈಶಾಲಿ ಮಂಗಳವಾರ ಶುಭ ದಿನ ಅಂತ ಹೇಳ್ತಾರೆ ಆದ್ರೆ ಇದೇ ಮಂಗಳವಾರ ಧಾರವಾಡಕ್ಕೆ ಮಾತ್ರ ಕರಾಳ ಮಂಗಳವಾರ ಆಗಿ ಹೋಗಿತ್ತು ಹೌದು ನೋಡುತ್ತಿದ್ದಂತೆ ಧಾರವಾಡದ ಕುಮಾರೇಶ್ವರ ನಗರದಲ್ಲೊಂದು ಬಹು ಮಹಡಿಯ ಕಟ್ಟಡ ಧರೆಗೆ ಉರುಳಿ ಬಿದ್ದಿತ್ತು ನಿನ್ನೆ ಮಧ್ಯಾಹ್ನ 3:30 ಅಷ್ಟೊತ್ತಿಗೆ ವಿದ್ಯಾನಗರಿ ಧಾರವಾಡದಲ್ಲಿ ದೊಡ್ಡದೊಂದು ದುರಂತಕ್ಕೆ ಸಾಕ್ಷಿಯಾಗಿತ್ತು ಎಸ್ ಕುಮಾರೇಶ್ವರ ನಗರದಲ್ಲಿ ನಿರ್ಮಾಣವಾಗುತ್ತಿದ್ದ 5 ಅಂತಸ್ತಿನ ಕಟ್ಟಡ ಕುಸಿದು ಬಿದ್ದಿತ್ತು ಬೃಹತ್ ಆದ ಕಟ್ಟಡ ಕುಸಿದು ಬಿದ್ದಿದ್ದರಿಂದ ನೂರಾರು ಜನರ ಬದುಕು ದುಸ್ಥಿತಿಗೆ ಬಂದು ತಲುಪಿದೆ ನಿನ್ನೆ ಮಂಗಳವಾರ ಸಹಜವಾಗಿ ಮಂಗಳವಾರವನ್ನ ಶುಭ ದಿನ ಅಂತ ಹೇಳುವುದು ಜನರೂಢಿ ಮಾತು ಆದರೆ ವಿದ್ಯಾನಗರಿ ಧಾರವಾಡಕ್ಕೆ ಮಾತ್ರ ನಿನ್ನೆ ಅಕ್ಷರಶಃ ಕರಾಳ ಮಂಗಳವಾರವಾಗಿ ಹೋಗಿತ್ತು ಹೌದು ಧಾರವಾಡದ ಕುಮಾರೇಶ್ವರ ನಗರದಲ್ಲಿ ನಿರ್ಮಾಣ ಹಂತದಲ್ಲಿದ್ದ 5 ಮಹಡಿಯ ಕಟ್ಟಡ ಭೀಕರವಾಗಿ ಕುಸಿದು ಬಿದ್ದಿದೆ ಹೀಗೆ ಭೀಕರವಾಗಿ ಕುಸಿದು ಬಿದ್ದಿರುವ ಈ ಬೃಹತ್ತಾದ ಕಟ್ಟಡದ ಅವಶೇಷಗಳ ಅಡಿಯಲ್ಲಿ ಸುಮಾರು 100ಕ್ಕೂ ಹೆಚ್ಚು ಜನರು ಸಿಲುಕಿರಬಹುದು ಎಂದು ಶಂಕಿಸಲಾಗಿದೆ ಕಟ್ಟಡ ಕುಸಿತ ಸುದ್ದಿ ಗೊತ್ತಾಗುತ್ತಿದ್ದಂತೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಮತ್ತು ಪೊಲೀಸ್ ಸಿಬ್ಬಂದಿ ಜಂಟಿಯಾಗಿ ಕಟ್ಟಡ ಅವಶೇಷ ತೆರವುಗೊಳಿಸುವ ಕಾರ್ಯಾಚರಣೆಯಲ್ಲಿ ನಿರತರಾಗಿದ್ದರು ಬುಧವಾರ ಬೆಳಗಿನ ಜಾವ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ತಂಡವು ಕೂಡ ಕಟ್ಟಡ ತೆರವು ಕಾರ್ಯಾಚರಣೆಯನ್ನು ಚುರುಕುಗೊಳಿಸಿವೆ 45 ಎಸ್ಡಿಆರ್ಎಫ್ 110 ಎನ್ಡಿಆರ್ಎಫ್ 230 ಅಗ್ನಿಶಾಮಕ ಸಿಬ್ಬಂದಿ ಜಂಟಿಯಾಗಿ ಈ ತೆರವು ಕಾರ್ಯಾಚರಣೆಯನ್ನು ನಿರಂತರ 24 ಗಂಟೆಗಳಿಂದ ಮಾಡಿಕೊಂಡು ಬರುತ್ತಿವೆ ಇನ್ನು ನವಲಗುಂದ ಮಾಜಿ ಶಾಸಕ ಕೋನರೆಡ್ಡಿ ಕೂಡ ಈ ತೆರವು ಕಾರ್ಯಾಚರಣೆಯಲ್ಲಿ ಮುಂದೆ ನಿಂತು ಎಲ್ಲ ಸಿಬ್ಬಂದಿಗೆ ಸೂಚನೆಯನ್ನು ಕೊಡುತ್ತಿದ್ದಾರೆ
ದುರಂತದಲ್ಲಿ ನೂರಾರು ಜನರ ಸಾವು ನೋವಿನ ಬಗ್ಗೆ ಶಂಕಿಸಲಾಗುತ್ತಿದೆ. ಹಾಗಾದ್ರೆ ಎಷ್ಟು ಜನರನ್ನ ರಕ್ಷಣೆ ಮಾಡಲಾಗಿದೆ? ಈ ದುರಂತದಲ್ಲಿ ಅಸುನೀಗಿದ ದುರ್ದೈವಿಗಳ ಎಷ್ಟು ಅನ್ನೋದರ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ ನೋಡಿ. ನಿನ್ನೆ ಕುಮಾರೇಶ್ವರ ನಗರದಲ್ಲಿ ಧರೆಗೆ ಉರುಳಿದ ಬಹುಮಹಡಿ ಕಟ್ಟಡ ದುರಂತದಲ್ಲಿ ನೂರಾರು ಜನರ ಸಾವು ನೋವು ಆಗಿರಬಹುದು ಅಂತ ಶಂಕಿಸಲಾಗುತ್ತಿದೆ. ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಮತ್ತು ಫೈರ್ ಡಿಪಾರ್ಟ್ಮೆಂಟ್ ಹಾಗೂ ಸ್ಥಳೀಯ ಪೊಲೀಸರು ನಿರಂತರವಾಗಿ ಕಾರ್ಯಾಚರಣೆ ನಡೆಸಿ ಈಗಿನವರೆಗೆ 55ಕ್ಕೂ ಹೆಚ್ಚು ಜನರನ್ನು ರಕ್ಷಣೆ ಮಾಡಿದ್ದಾರೆ. ಈ 55ಕ್ಕೂ ಹೆಚ್ಚಿನ ಜನರನ್ನು ರಕ್ಷಣೆ ಮಾಡಲಾಗಿದ್ದು, ಈ ಕಟ್ಟಡ ದುರಂತದಲ್ಲಿ 7 ಜನರು ದುರ್ಮರಣಕ್ಕೆ ಈಡಾಗಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಇನ್ನು ಈ ಕಟ್ಟಡ ಕುಸಿತದ ಪ್ರಕರಣಕ್ಕೆ ಸಂಬಂಧಿಸಿದ ಹಾಗೆ ಡಿಜಿಪಿ ಎಂಎನ್ ರೆಡ್ಡಿ ಸುದ್ದಿಗೋಷ್ಠಿ ಕರೆದು ಮಾಹಿತಿ ಕೊಟ್ಟಿದ್ದಾರೆ. ಸದ್ಯಕ್ಕೆ ರಕ್ಷಣಾ ತಂಡಗಳಿಂದ 55ಕ್ಕೂ ಹೆಚ್ಚಿನ ಜನರನ್ನು ರಕ್ಷಣೆ ಮಾಡಲಾಗಿದ್ದು, ಗಾಯಾಳುಗಳನ್ನು ಎಸ್ಡಿಎಂ, ಕಿಮ್ಸ್ ಮತ್ತು ಇನ್ನಿತರ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ. ಇನ್ನೂ 5 ಜನರು ಈ ಕಟ್ಟಡ ದುರಂತದಲ್ಲಿ ದುರ್ಮರಣಕ್ಕೆ ಈಡಾಗಿದ್ದಾರೆ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಈ ಸಾವಿನ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ. ಹಾಗಾದರೆ ಕಟ್ಟಡ ದುರಂತದಲ್ಲಿ ಯಾರೆಲ್ಲ ಸಾವಿಗೆ ಈಡಾಗಿದ್ದಾರೆ ಅನ್ನುವುದನ್ನು ನೋಡುವುದಾದರೆ, ಹುಬ್ಬಳ್ಳಿಯ ಆನಂದನಗರ ನಿವಾಸಿ 35 ವರ್ಷದ ಸಲೀಂ ಮಕಾಂದಾರ್, ಹಾಗೆ ಧಾರವಾಡ ಮರಾಠ ಕಾಲನಿಯ ನಿವಾಸಿ 23 ವರ್ಷದ ಆಶಿತ್ ಹಿರೇಮಠ ಮತ್ತು ಹುಬ್ಬಳ್ಳಿಯ ಶಿವಶಕ್ತಿ ನಗರ ನಿವಾಸಿ 48 ವರ್ಷದ ಮಾಬೂ ಸಾಬ್ ರಾಯಚೂರ್ ಹಾಗೂ ಹುಬ್ಬಳ್ಳಿಯ ಆನಂದನಗರ ನಿವಾಸಿ 55 ವರ್ಷದ ಮೆಹಬೂಬ್ ಸಾಬ್ ದೇಸಾಯಿ ಈ ಕಟ್ಟಡ ದುರಂತದಲ್ಲಿ ಸಾವಿಗೀಡಾಗಿದ್ದಾರೆ. ಕಟ್ಟಡ ದುರಂತದಲ್ಲಿ ಹೀಗೆ ಸಾವಿಗೀಡಾಗಿರುವಂಥ ಇವರೆಲ್ಲರ ಸಂಬಂಧಿಕರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಶವವನ್ನು ಹಸ್ತಾಂತರಿಸಲಾಗುವುದು ಅಂತ ಜಿಲ್ಲಾಸ್ಪತ್ರೆ ಮೂಲಗಳು ತಿಳಿಸಿವೆ.
ಬೃಹತ್ ಆದ ಕಟ್ಟಡ ಕುಸಿದು ಬಿದ್ದಿದ್ದರಿಂದ ಹಲವಾರು ಜನ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾರೆ. ಹಾಗಾದ್ರೆ ಈ ಅತಿ ದೊಡ್ಡ ಕಟ್ಟಡ ದಿಢೀರನೆ ಕುಸಿದು ಬೀಳುವುದಕ್ಕೆ ಕಾರಣವೇನು? ಕಟ್ಟಡ ಕುಸಿದ ಮೇಲೆ ಯಾರಲ್ಲಿ ಸ್ಥಳಕ್ಕೆ ಬಂದಿದ್ರು, ಏನ್ ಹೇಳಿದ್ರು? ಇಲ್ಲಿದೆ ಡೀಟೇಲ್ಸ್. ಅಬ್ಬಾ ನೋಡಿ, ಅದು ಹೇಗೆ ದಪ್ಪೆಂದು ಬೀಳುತ್ತಿದೆ ಭಾರೀ ಗಾತ್ರದ ಕಟ್ಟಡ. ಈ 5 ಮಹಡಿಯ ಕಟ್ಟಡ ಬೀಳುವ ರಭಸಕ್ಕೆ ಸುತ್ತಲಿನ 10 ಅಡಿ ವ್ಯಾಪ್ತಿಯ ಪ್ರದೇಶವೆಲ್ಲ ದಟ್ಟವಾದ ಧೂಳಿನಿಂದ ತುಂಬಿ ಹಗಲು ಹೊತ್ತಿನಲ್ಲೇ ಕಗ್ಗತ್ತಲಿನ ಅನುಭವವಾಗಿದೆ. ಈ ಕಟ್ಟಡ ಕುಸಿದು ಬೀಳುವುದಕ್ಕೆ ಕಳಪೆ ಕಾಮಗಾರಿ ಕಾರಣ ಅಂತ ಹೇಳಲಾಗುತ್ತಿದೆ. ಹೌದು, ಅವೈಜ್ಞಾನಿಕವಾಗಿ ಮತ್ತು ಕಳಪೆ ಕಾಮಗಾರಿಯಿಂದಾಗಿ ಈ ಕಟ್ಟಡ ಧರೆಗೆ ಉರುಳಿದೆ ಅನ್ನಲಾಗುತ್ತಿದೆ. ಕಟ್ಟಡ ದುರಂತ ಸುದ್ದಿ ಗೊತ್ತಾಗುತ್ತಿದ್ದಂತೆ ಘಟನಾ ಸ್ಥಳಕ್ಕೆ ಜಿಲ್ಲೆಯ ಶಾಸಕರು, ಸಂಸದರು, ಸಚಿವರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ಕೈಗೊಂಡಿದ್ದಾರೆ. ಇನ್ನು ಡಿಸಿ ದೀಪಾ ಚೋಳನ್, ಎಸ್ಪಿ ಸಂಗೀತ ಮತ್ತು ಪೊಲೀಸ್ ಕಮಿಷನರ್ MN ನಾಗರಾಜು ಸ್ಥಳದಲ್ಲೇ 2 ದಿನಗಳಿಂದ ಮೊಕ್ಕಾಂ ಹೂಡಿ ಪರಿಶೀಲನೆ ಕೈಗೊಳ್ಳುತ್ತಿದ್ದಾರೆ. ಇನ್ನು ಪೌರಾಡಳಿತ ಸಚಿವ CS ಶಿವಳ್ಳಿ ಸ್ಥಳಕ್ಕೆ ಭೇಟಿ ನೀಡಿ ಗಾಯಾಳುಗಳ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರವೇ ಭರಿಸಲಿದೆ ಅಂತ ಗಾಯಾಳುಗಳ ಕುಟುಂಬಕ್ಕೆ ಧೈರ್ಯ ತುಂಬಿದ್ದಾರೆ. ಅದು ತನಿಖೆ ಸೆಕೆಂಡ್, ಸುಮ್ಮನೆ ಬಿಡೋಕ್ಕಾಗಲ್ಲ. ಬೇರೆ ಈಗಿನ ಆದ್ಯತೆ ಮೊದಲು ಜೀವ ರಕ್ಷಣೆ ಮಾಡೋದು, ಅದನ್ನು ಮಾಡೋದು. ಮಾತನಾಡಿ ಅವರಿಗೆ ಯೋಗ್ಯ ಪರಿಹಾರ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಮತ್ತು ಇಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರವೇ ಭರಿಸುವಂಥ ಕೆಲಸ ಕೂಡ ಮಾಡ್ತೀವಿ. ಕಟ್ಟಡ ಗುಣಮಟ್ಟದ ಇದ್ದಿದ್ದರೆ ಆ ಥರ ಹಾಕಿದ್ದಿಲ್ಲ. ಗುಣಮಟ್ಟ ಇಲ್ಲದಕ್ಕೆ ಈ ಥರ ಆಗಿದೆ. ಆ ವಿಷಯವಾಗಿ ಕಾರ್ಪೊರೇಷನ್ನಲ್ಲಿ ಸರ್ಕಾರ ಆಗಲಿ ಅದಕ್ಕೆ ಸಂಬಂಧಪಟ್ಟವರು ಯಾರೇ ಇದ್ದರೂ ಕೂಡ ಕಾನೂನು ರೀತಿಯ ಕ್ರಮ ಕೈಗೊಳ್ಳುವ ನೀರು
ವಹಿಸಿ ರಕ್ಷಣಾ ಸಿಬ್ಬಂದಿಗೆ ಚುರುಕಾಗಿ ಕಾರ್ಯಾಚರಣೆ ಮಾಡುವಂತೆ ಸೂಚಿಸಿದ್ದಾರೆ. ಜೊತೆಗೆ ಕಟ್ಟಡ ದುರಂತದಲ್ಲಿ ಸಾವು ನೋವಿಗೆ ಈಡಾದವರಿಗೆ ಪರಿಹಾರದ ಬಗ್ಗೆಯೂ ಕೂಡ ಸಚಿವರು ಭರವಸೆಯ ಮಾತುಗಳನ್ನಾಡಿದ್ದಾರೆ. ಏನಾಗಿದೆ ಪರಿಹಾರದ ಬಗ್ಗೆ ಈಸಿಗಂಡ ರಿಪೋರ್ಟ್ ಬರಬೇಕು. ಯಾಕಂದರೆ ಇದು ಇಂಜರ್ಡ್ ಅಂತಾರೆ, ಯಾರಿಗೇನು ಇಂಜರಿ ಆಗಿದೆ ಅದರ ಮೇಲೆ ಪರಿಹಾರ ಕೊಡಬೇಕಾಗ್ತದೆ. ಡೆತ್ ಇನ್ನೂ ಗೊತ್ತಾಗ್ತಾ ಇಲ್ಲ, ಇನ್ನೂ ರೆಸ್ಕ್ಯೂ ಆಪರೇಷನ್ ನಡೀತಾ ಇವೆ, ಗೊತ್ತಲ್ಲ. ಹಾಗಾಗಿ ಆದ ಖಂಡಿತವಾಗಿ ಮಾಡ್ತೇನೆ ಜಿಲ್ಲಾಧಿಕಾರಿಗಳು ಹೇಳ್ತೇನೆ. ಇವೆಲ್ಲ ಮುಗಿಬೇಕಲ್ಲ. ಮೊದಲೀಗ ಪ್ರತಿಯೊಬ್ಬರು ಜೀವ ಉಳಿಸೋ ಕೆಲಸ ಮೊದಲು ಎಲ್ಲ ರೀತಿಯ ಸಹಾಯ ಕೊಡುವುದು ನಮ್ಮ ಕರ್ತವ್ಯ. ಅದಾದ ಬಂತು ನಮಗೇನು ಪ್ರಶ್ನೆ ಬರುತ್ತೆ. ಆದರೆ ಮಹಾನಗರ ಪಾಲಿಕೆಯವರು ನಾವು ಕಟ್ಟಡ ಮುಗಿಲಾರ್ದ ಕೊಡೋದಾಗಲಿ, ಕಟ್ಟಡಗಳು ಪರ್ಮಿಷನ್ ಕೊಡೋದಾಗಲಿ, ಇಂಥದ್ರಲ್ಲಿ ಆಗೋದ್ರಿಂದ ಇಂಥ ಒಗಡುಗಳಾಗ್ತಾವೆ. ವಾಸ್ತವ ಭಾಳ ಕೈಗಳು ಇಂಥವು ಇನ್ನೂ ಹುಬ್ಬಳ್ಳಿ ಧಾರವಾಡದಲ್ಲಿ ಸಾಕಷ್ಟು ಕಟ್ಟಡಗಳವ. ಕೆಲವು ವಾಲಿದ್ದೋದು, ಕೆಲವು ಮುಂದಿದ್ದೋದ ಇಂಥವು ಇದ್ರ. ಹಾಗಾದ್ರೆ ಅವೈಜ್ಞಾನಿಕವಾಗಿ ಕಳಪೆ ಕಾಮಗಾರಿಯಿಂದ ಕೂಡಿದ್ದ 5 ಅಂತಸ್ತಿನ ಈ ಕಟ್ಟಡ ಮಾಲೀಕ ಸೇರಿದ್ದು ಈ ಬಹು ಮಹಡಿ ಕಟ್ಟಡ ಅಧಿಕೃತವೋ ಅಥವಾ ಅನಧಿಕೃತವೋ ಸದ್ಯಕ್ಕೆ ಮಾಲೀಕ ಮತ್ತು ಇಂಜಿನಿಯರ್ ಸ್ಥಿತಿ ಹೇಗಿದೆ ಅನ್ನೋದರ ಮಾಹಿತಿ ಇಲ್ಲಿದೆ ನೋಡಿ. ಕುಮಾರೇಶ್ವರ ನಗರದಲ್ಲಿ ಕುಸಿದು ಬಿದ್ದಿರುವ ಬಹುಮಹಡಿ ಕಟ್ಟಡ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರ ಸಂಬಂಧಿಕರದ್ದು ಅಂತ ಹೇಳಲಾಗುತ್ತಿದೆ. ಮಾಜಿ ಶಾಸಕ ಮತ್ತು ಸಚಿವ ವಿನಯ್ ಕುಲಕರ್ಣಿ ಸಂಬಂಧಿಕರಾದ ಎಸ್ ನಿಗದಿ, ಬಸವರಾಜ್ ನಿಗದಿ ಹಾಗೂ ಗಂಗಣ್ಣ ಶೇಂತ್ರಿ ಪಾಲುದಾರಿಕೆಯಲ್ಲಿ ಈ ಬಹುಮಹಡಿ ಕಟ್ಟಡ ನಿರ್ಮಾಣ ಆಗುತ್ತಿತ್ತು. ಆದರೆ ಪಾಲಿಕೆಯಿಂದ ಬರೀ 2-3 ಮಹಡಿ ಕಟ್ಟಡಕ್ಕೆ ಮಾತ್ರ ಅನುಮತಿ ತೆಗೆದುಕೊಂಡು ಇನ್ನುಳಿದ 2 ಮಹಡಿಗಳನ್ನು ಅನಧಿಕೃತವಾಗಿ ಕಟ್ಟಲಾಗುತ್ತಿತ್ತು ಅನ್ನಲಾಗುತ್ತಿದೆ. ಅದು ಅಲ್ಲದೆ ಈ ಕಟ್ಟಡ ಅವೈಜ್ಞಾನಿಕವಾಗಿ ಮತ್ತು ಕಳಪೆ ಕಾಮಗಾರಿಯಿಂದ ಕೂಡಿದ್ದರಿಂದ ಭೀಕರವಾಗಿ ಹೀಗೆ ಕುಸಿದು ಬಿದ್ದಿದೆ ಅನ್ನಲಾಗುತ್ತಿದೆ. ಸಂಸದ ಪ್ರಹ್ಲಾದ್ ಜೋಶಿ ಕೂಡ ಇದೊಂದು ಅವೈಜ್ಞಾನಿಕ ಕಟ್ಟಡವಾಗಿದ್ದು ಈ ಕಟ್ಟಡದ ಸಂಬಂಧಿಕರ ಬಗ್ಗೆ, ಕಟ್ಟಡಕ್ಕೆ ಸಂಬಂಧಿಸಿದವರ ಬಗ್ಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ. ಹೈಕೋರ್ಟ್ ನ್ಯಾಯಾಧೀಶರಿಂದ ತನಿಖೆಯಾಗಿ ನಿಯಮಗಳನ್ನು ರೂಪಿಸುವಂಥ ಆಗ್ರಹವನ್ನು ಮಾಡ್ತಾರೆ. ನಿಮ್ಮಿಂದ ಕಂಪ್ಲೇಂಟ್ ಆಗಿದೆ, ಪ್ರಭಾವಿಗಳಂತೇಳಿ ಅವ್ರನ್ನ ಬಂಧಿಸೋದು ವಿನಮಿತ ಎಣಿಸ್ತಿದ್ದಾರೆ ಅಂತೇಳಿ ನೋಡಿ. ನಾ ಹೇಳೋದು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಮತ್ತು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು. ನಾನು ಈಗ ಬರ್ತಾ ಇದ್ದೀನಿ, ಮಾತಾಡ್ತೀನಿ ಏನೇನು ಮುಂದಿನ ಕ್ರಮ ಏನು ಮಾಡ್ತಾರೆ. ಮಾಡಿರ್ತಿಲ್ಲ ಅಂತಂದ್ರೆ ನಾವು ಕಾನೂನಾತ್ಮಕವಾಗಿ ಏನು ಕ್ರಮ ಕೈಗೊಳ್ಳಬೇಕು ನಾವು ಆಗ್ರಹವನ್ನು ಮಾಡ್ತೀವಿ. ಈ ಕಟ್ಟಡ ದುರಂತಕ್ಕೆ ಸಂಬಂಧಿಸಿದ ಹಾಗೆ ಮಾಲೀಕರಾದ ಎಸ್ ನಿಗದಿ, ಬಸವರಾಜ್ ನಿಗದಿ, ಗಂಗಣ್ಣ ಶೆಟ್ಟಿ ಹಾಗೂ ಎಂಜಿನಿಯರ್ ವಿವೇಕ್ ಪವಾರ್ ಮೇಲೆ 304 ಸೆಕ್ಷನ್ ಅಡಿ ಪ್ರಕರಣ ದಾಖಲಾಗಿದೆ. ಪಾಲಿಕೆಯ ಸಹಾಯಕ ಆಯುಕ್ತ ಸಂತೋಷ್ ಅನಿಶೆಟ್ಟರ್ ಉಪನಗರ ಪೊಲೀಸ್ ಠಾಣೆಯಲ್ಲಿ ಈ ಎಲ್ಲರ ಮೇಲೆ ದೂರು ದಾಖಲಿಸಿದ್ದಾರೆ.
ಮಧ್ಯಾಹ್ನ ಧರೆಗೆ ಉರುಳಿದ 5 ಅಂತಸ್ತಿನ ಕಟ್ಟಡ ದುರಂತ ನೂರಾರು ಜನರ ಬದುಕಿನಲ್ಲಿ ದೊಡ್ಡ ಆಟವನ್ನೇ ಆಡಿದೆ. ನಿನ್ನೆಯಿಂದ ಇಲ್ಲಿಯ ತನಕ ಇನ್ನು ಈ ಕಟ್ಟಡ ದುರಂತದ ರಕ್ಷಣಾ ಕಾರ್ಯಾಚರಣೆ ನಡೆದಿದೆ. ಅದೇನೇ ಆಗಲಿ, ಮತ್ತೊಮ್ಮೆ ಧಾರವಾಡದಲ್ಲಿ ಇಂತಹ ದುರಂತಕ್ಕೆ ಸಾಕ್ಷಿಯಾಗದಿರಲಿ, ಸಾವಿನ ಸಂಖ್ಯೆ ಏರದಿರಲಿ, ಗಾಯಾಳುಗಳು ಬೇಗ ಗುಣಮುಖವಾಗಲಿ ಅನ್ನೋದು ನಮ್ಮ ಆಶಯ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿ. ಇದು ನ್ಯೂಸ್ ಟೈಮ್, ನಿಮ್ಮೊಂದಿಗೆ ನಮ್ಮ ಸ್ಪಂದನೆ.